ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸಡನ್ನಾಗಿ ನಾವು ಊರಿಗೆ ಬಂದಿದ್ದೀವಿ. ಏನು ವಿಷಯ ಅಂತ ಮುಂದೆ ಹೇಳ್ತೀನಿ ನಾನು. ಸ್ವಿಮ್ಮಿಂಗ್ ಎಲ್ಲ ಹೋಗಿ ಬಂದಮೇಲೆ ಹಾಗೆ ಸಾಯಂಕಾಲ ರೆಡಿಯಾಗಿ ಊರಿಗೆ ಬಂದಿದ್ದು ನಾವು. ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಬಂದ್ವಿ. ಬಂದಾಗ ಏನೂ ಮಾಡಲಿಲ್ಲ, ಎಲ್ಲ ಅರ್ಜೆಂಟಲ್ಲಿ ರೆಡಿಯಾಗಿ ಬಂದಿದ್ದು. ಸೊ ಹೇಳ್ತೀನಿ ಏನಂತ. ಹೋಗ್ತಾ ಇರಬೇಕಾದ್ರೆ ಹಾಗೆ ಸೂರ್ಯೋದಯ ನೋಡಿದ್ವಿ ನಾವು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಈ ಮೂಮೆಂಟು ಸೂಪರ್ ಆಗಿತ್ತು. ಅದನ್ನು ನಾವು ಫೀಲ್ ಮಾಡಿದ್ವಿ. ಇವಾಗೆಲ್ಲ ನಾವು ಎಲ್ಲಿ ನೋಡೋಕ್ಕಾಗುತ್ತೆ ಸೂರ್ಯೋದಯ? ಅದು ಬೆಂಗಳೂರಲ್ಲಂತೂ ಮೋಡ ಯಾವಾಗಲೂ ಮುಚ್ಕೊಂಡಿರುತ್ತೆ, ಕಾಣಿಸೋದೇ ಇಲ್ಲ, ಬಿಸಿಲೇ ಬೀಳೋದಿಲ್ಲ. ಸೊ ಅಂಥ ಒಂದು ಇದರಲ್ಲಿ ನಾವು ಇವತ್ತು ಸೂರ್ಯೋದಯ ನೋಡಿದ್ವಿ. ಈ ಮೂಮೆಂಟ್ ತುಂಬ ಚೆನ್ನಾಗಿತ್ತು ನಮಗೆ ಇವತ್ತು. ನಮ್ಮ ಭಾಗ್ಯ ಇದ್ದಾಳಲ್ಲ, ಅವ್ರ ತಂದೆಗೆ ಸ್ವಲ್ಪ ಹುಷಾರಿರಲಿಲ್ಲ, ನಮ್ಮ ಮಾಮ ಆಗಬೇಕು ಅವರು. ಸೊ ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ನಾನು ಊರಿಗೆ ಬಂದಿದ್ದೆ. ಬಿಜಾಪುರಕ್ಕೆ ಹೋಗಬೇಕಾದ್ರೆ ನಿಡಗುಂದಿ ಮೊದಲು ಬರೋದು. ಹಾಗಾಗಿ ಆ ಹಿಂದಿನ ದಿನವೇ ಆರಾಧ್ಯ ಬರ್ತ್ಡೇ ಆಗಿತ್ತು. ಸೊ ಆ ಬರ್ತ್ಡೇಗೆ ಅವಳಿಗೆ ವಿಶ್ ಮಾಡಿಬಿಟ್ಟು ಹೋಗೋಣ ಅಂತ ನಾವು ನಿಡಗುಂದಿಗೆ ಬಂದಿದ್ದು. ಅವಳ ಬರ್ಡೇಗೆ ಅಂತಲೇ ನನ್ನ ತಮ್ಮ ಭಾಗ್ಯ, ಪಪ್ಪ ಮಮ್ಮಿ ಎಲ್ಲ ಇಲ್ಲೇ ಇದ್ದರು. ಹಾಗಾಗಿ ನಾವು ಇಲ್ಲೇ ಉಳ್ಕೊಂಡ್ವಿ. ಇಲ್ಲೆಲ್ಲ ಬಂದುಬಿಟ್ರೆ ನಿಡಗುಂದಿ ಬಂದರೆ ಒಂಥರ ಹಳ್ಳಿ ವಾತಾವರಣ. ಆಡು, ಕುರಿ, ಎಮ್ಮೆ, ಹಸು ಅಂತ ಹೇಳ್ಬಿಟ್ಟು ಒಂಥರ ಹಳ್ಳಿ ಸೊಗಡು ಥರ ಇರುತ್ತೆ. ಆ ಒಂದು ಸ್ಮೆಲ್ಲು, ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಹೊರಗಡೆ. ಅಜ್ಜಿ ಜಾಮೂನ್ ಚೆನ್ನಾಗಿದೆ. ಹಂಗೂ ಬರುತ್ತೆ, ಜಾಸ್ತಿ ಲೆವೆಲ್ ಕಾಣಕ್ಕಾಗಲ್ಲ. ಕ್ಯಾಮ್ರಾಮ್ಯಾನ್ ಏನು ಇದೆಯಲ್ಲ ಬಂತ. ಐ ಆಮ್ ವೆರಿ ಸೀಕ್ರೆಟ್ ಸ್ಪೈ. ಇದನ್ನು ಕಟ್ ಮಾಡಬೇಕು. ಇವತ್ತು ನಾವು ನಮ್ಮ ತಂಗಿ ಮನೆಗೆ ಬಂದಿದ್ದೀವಿ. ನಿಡಗುಂದಿಯಲ್ಲಿ ಇರೋದು ನಮ್ಮ ತಂಗಿ, ಮೊದಲೇ ತಂಗಿ, ಅಲ್ಲಿ ಬಂದಿದ್ದೀವಿ. ಸೊ ಅವರು ಇಲ್ಲೇ ಗಾರ್ಡನ್, ಒಂದು ಶಿವ ಗಾರ್ಡನ್ ಅಂತಿದೆ ಆಲ್ಮಟ್ಟಿಯಲ್ಲಿ, ಅಲ್ಲಿ ಹೋಗೋಣ. ಮಕ್ಕಳೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಹಸ್ಬೆಂಡು ಎಲ್ಲರನ್ನ ರೆಡಿ ಮಾಡಿ ಒಂದು ಫಸ್ಟ್ ರೌಂಡು ಕಾರಲ್ಲಿ ಹೋಗ್ಬಿಟ್ಟು ಬಂದಿದ್ದಾರೆ. ನಾನು ಸೆಕೆಂಡ್ ರೌಂಡಲ್ಲಿ ನಾನು ನಮ್ಮ ಪಾಪು ಮಮ್ಮಿ ಎಲ್ಲ ಹೋಗ್ತಾಯಿದ್ವಿ. ಸೊ ಬನ್ನಿ ಗಾರ್ಡನ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. The person you're calling is not answering. Please try later. ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಪಾರ್ಕ್ ಹೆಂಗಿದೆ ಅಂತ, ಚೆನ್ನಾಗಿದೆ ಅಲ್ವಾ? ಸೊ ಈ ಥರ ಏನಂದ್ರೆ ಎಲ್ಲಿ? ಹಾಂ, ಅಲ್ಲೇ ಇದ್ದಾರೆ ಎಲ್ಲ. ಒಂದು ಟ್ರಿಪ್ ಬಂದ್ಬಿಟ್ಟು ಅಯ್ಯೋ ಟೊಳ್ಳೆ ಆಗ್ಬಿಡಿದೆ ಒಳಗಡೆ. ಟೊಳ್ಳೆ ಶಂಕನೇ, ಬಟ್ ಒಳಗಡೆ ಇದಾಗಿ ಎಲ್ಲಿ ಸಿಕ್ತು ನಿಮಗೆ?
ಅಲ್ಲಿ ಚಾಚು ಕಾರ್ ನಿಲ್ಸಿದಾರಲ್ಲ ಅದ್ರ ಮುಂದೆ ಅಲ್ಲೊಂದು ಸ್ವಲ್ಪ ಪೈಪ್ ಇತ್ತಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ನೀರು ಸಿಡಿತಿತ್ತಲ್ಲ ಅದ್ರ ಪಕ್ಕದಲ್ಲಿ ಕಾಣ್ತ. ಓಕೆ ಓಕೆ, ಎಷ್ಟು ಚಂದ ಆಡತಾವ ನೋಡಿ ಇವು. ಪಾಪು ಪಾಪ ಓಯ್ ಅಭಿರಾಮ್ ಅವಂಗದೊಂದಿದು ಮಲ್ಕೊಳ್ಳೋದಂಗೆ. ಸೂಪರ್ ಸೂಪರ್. ಅಲ್ಲ ಮತ್ತೆ ವಿಕೆಟ್ನೇ ಹಾರಿಸಿರಪ್ಪ, ಮತ್ತೆ ಬರ್ತಾರ ಅವರು. ಸ್ವಲ್ಪ ನೆರಳಲ್ಲಿ ಆಡ್ರಿ. ಹ್ಞೂ ಒಂದು ನೆಳ್ಳದಲ್ಲ ಇಲ್ಲಿ, ಅದಕ್ಕೆ ಹೇಳ್ತೀನಿ ಉದ್ದಕ್ಕೆ ನಿಂದ್ರಿ. ಇಲ್ಲಿ ನೀನು ಆಡ್ತೀನಪ್ಪ. ಯಾರೊಬ್ರು ಹಾಕ್ರಿ, ಇವತ್ತೇ ಸ್ಟಾರ್ಟ್ ಮಾಡ್ರಿ. ಇಲ್ಲೊಬ್ಬ ಬರ್ತಾನ. ಅಯ್ಯ 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 ಅಯ್ಯ, ಏನು ಪಾಪ ಬಾಲ್ ಕೊಡ್ಬೇಕಾ? ಬಾಲ್ ಬೇಕಾ ನಿಂಗೆ? ಬಾಲರ್ ರೋಹಿತ್ ಶರ್ಮಾ. ಹೊಡಿ 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 ಪಾಪ. ಅಭಿ ಹೊಡಿ ಬ್ಯಾಟ್ ನೋಡೋಣ ಪಾಪ. ಅಮ್ಮ ತೋರ್ಸು. ಇಲ್ಲಿ ಅಮ್ಮ ಸಾಕಿ ಸಾಕಾ ಕೊಡ್ತೀನಿ ಕೊಡ್ಲಿ ಹಂಗ ಇಲ್ಲೇನಾಗೈತಿ ಕಲಿ ಆಗ್ಯಾರ. ತಾತ ಹೇಳಕತ್ತ. ಅಯ್ಯ ಅಯ್ಯ ಅಯ್ಯ. ಹಾಂ ತಾತ ಅಬ್ಬು ಜೈ. ವಾಪಸ್ ಮನೆ ಕಡೆ ಹೊರಟ್ವಿ ನಾವು. ಊಟ ಗಿಟ ಎಲ್ಲ ಮಾಡಿದ್ವಿ. ಊಟದ ಕ್ಲಿಪ್ಪಿಂಗ್ಸ್ ಯಾವುದು ತೆಗಿಲಿಕ್ಕಾಗಲೇ ಇಲ್ಲ. ಎಲ್ರಿಗೂ ಊಟಕ್ಕೆ ಬಡಿಸೋದು, ಮೂಮೆಂಟ್ಸ್ನೆಲ್ಲ ಎಂಜಾಯ್ ಮಾಡೋದೇ ಆಗೋಯ್ತು. ಯಾವುದು ಫೋಟೋನು ಕ್ಲಿಕ್ ಮಾಡಲಿಲ್ಲ, ವೀಡಿಯೋನು ಮಾಡಲಿಲ್ಲ. ನಮ್ಮ ತಂಗಿಯವರೆಲ್ಲ ಈ ಪಾರ್ಕ್ಗೆ ತುಂಬ ಸರಿ ಬರ್ತಾ ಇರ್ತಾರೆ, ಹಾಗಾಗಿ ಅವರೇನು ತುಂಬ ಓಡಾಡಲಿಲ್ಲ. ಒಂದೇ ಕಡೆ ಕೂತ್ಕೊಂಡು ಮಕ್ಕಳ ಜೊತೆ ಎಲ್ಲ ಆಟ ಆಡಿ ಎಂಜಾಯ್ ಮಾಡಿದ್ರು. ಸೊ ನಾನು ನಮ್ಮಮ್ಮ ಕೊನೆಯಲ್ಲಿ ಅವರು ಒಂದು ಟ್ರಿಪ್ ಮುಂದೆ ಹೋಗಬೇಕಲ್ವ, ಅವ್ರು ಮುಂದೆ ಹೋಗ್ತಾಯಿದ್ರು. ನಾನು ನಮ್ಮಮ್ಮ ಕೊನೆಯಲ್ಲಿ ಎಲ್ಲ ಪಾರ್ಕ್ ಎಲ್ಲ ಸುತ್ತಾಡಿಕೊಂಡು, ಇದು ಬಸವ ಗಾರ್ಡನ್ ಅಂತ ಹೇಳ್ಬಿಟ್ಟು, ನಾವು ಇಲ್ಲಿ ಶಿವದ ಒಂದು ಮೂರ್ತಿ ಇದೆ, ಸೊ ಅಲ್ಲಿ ತನಕ ಹೋಗಿಬಿಟ್ಟು ಕೈ ಮುಕ್ಕೊಂಡು ನಾವು ಪಾರ್ಕ್ ಎಲ್ಲ ಸುತ್ತಾಡಿಕೊಂಡು ಹೋದ್ವಿ.
ಸೊ ಎಷ್ಟು ಸುಂದರವಾದ ಗಾರ್ಡನ್ ಅಲ್ವಾ, ಶಿವನ ಮೂರ್ತಿ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಪಾರ್ಕಿಗೆ ಬಂದ್ವಿ. ಇಲ್ಲಿ ಬೋಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಹಠ ಮಾಡ್ತಾಯಿದ್ರು. ಸೊ ಹಾಗಾಗಿ ಮತ್ತೆ ಬೋಟಿಂಗ್ ನಾವು ಕರ್ಕೊಂಡು ಬಂದ್ವಿ. ಮಾಡಿ ಅಲ್ಲ ಇವರಿಗೆ ಅವ್ರ ಟಿಕೆಟ್ ಅಂತ ಮೈ ಮೇಲೆ ಕೊಡ್ತಾರೆ ಅವರು. ಭಾಗ್ಯನ ಅಂದ್ರ ಬರ್ಲಿ, ಭಾಗ್ಯನ ಮೈ ಮೇಲೆ ಕೊಡ್ತಾಳೆ. ನೀ ಅವ್ರನ್ನ ಕರ್ಕೊಂಡು ಹೋದ್ರಿ ನೀವು ಬರ್ಬೋದು. ಏಯ್ ಪಾಪ ಅಲ್ಲಿ ಈ ಬ್ಯಾಗ್ ಇದ್ದು ಅವ್ರ ಹಿಂದೆ ಈಜ್ಕೊಂಡು ಬರ್ಬೇಕು. ಹಂಗೈತೆ ತಂಗಿ ನಿನ್ ಸೀಟ್. ಫುಲ್ ಎಂಜಾಯ್ಮೆಂಟ್. ಅಲ್ಲಿದ್ರ ಹತ್ರ ಶವರ್ ಮಾಡ್ತೇನೆ. ರೇಟ್ ಜಾಸ್ತಿ ಆಗಿ ಮುಳುಗ್ತಾವ್ರಿ. ಭಾಗ್ಯಕ್ಕ ಎಲ್ಲ ದಿನ ಎಂಜಾಯ್ ಮಾಡ್ತಾರೆ. ಫಸ್ಟ್ಗೆ ಒಂದು 4-5 ದಿನ ಎಂಜಾಯ್ ಆಗ್ತಾರೆ ನಮ್ದು. ಸ್ಪ್ರಿಂಕ್ಲರ್ ಅಲ್ಲಿ ದೊಡ್ಡ ಬೋಟ್ ಕರ್ಕೊಂಡೋಗತ್ತ ಆ ಕಡೆ. ಗಾಲ್ ತಿರುಗತ್ತ ನೋಡ. ಫಸ್ಟ್ ರೌಂಡಲ್ಲಿ ಎಲ್ಲರೂ ಹೋಗಿದ್ದರು. ಆಮೇಲೆ ಸೆಕೆಂಡ್ ರೌಂಡಲ್ಲಿ ನಾನು ಅಮ್ಮ ಹೋಗಿದ್ವಿ. ಅದು ಯಾವುದೋ ವಿಡಿಯೋ ಮಾಡಲಿಲ್ಲ ನಾನು. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ. ಅದೇ ಫಸ್ಟ್ ರೌಂಡು ಅವರೆಲ್ಲ ಬಂದರು. ಎಲ್ಲರೂ ಒಂದೇ ಸಾರಿ ಬರೋಕ್ಕಾಗಲ್ಲ ಕಾರಲ್ಲಿ. ಆಮೇಲೆ ಲಾಸ್ಟಲ್ಲಿ ನಾನು ಮತ್ತು ಮಮ್ಮಿ ಎಲ್ಲ ಬಂದ್ವಿ. ಎಲ್ಲ ಓಡಾಡಿ ಇವಾಗ ಮನೆಗೆ ಬಂದ್ವಿ. ಫುಲ್ಲು ಬಿಸಿಲು ಆಚೆ. ಫಸ್ಟ್ ಫ್ಲೋರಲ್ಲಿ ಇರೋದು ಇವರು. ಸೊ ಬಾಡಿಗೆ ಮನೆ, ಸಿಕ್ಕಾಪಟ್ಟೆ ದೊಡ್ಡ ಮನೆ, 2 BHK.
ಸೊ ಇವಾಗ ಕೊನೆಗೆ ಬಂದ್ವಿ. 6 ಗಂಟೆ ಆಗಿದೆ. 6 ಗಂಟೆ ಥರ ಅನ್ನಿಸ್ತಾ ಇಲ್ಲಲ್ಲ, ತುಂಬ ಬೆಳಕಿದೆ ಇನ್ನು. ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ. ಎಲ್ಲ ಬರ್ಕೊಬಿಟ್ರ ಬಂದ ತಕ್ಷಣ ಬಂದು ಎಲ್ಲ ಬೋಟಿಂಗ್ ಎಲ್ಲ ಆಡಿ ಎಲ್ಲ ಸುತ್ತಾಡಿ ಬಿಟ್ಟು ಬಂದುಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಬಿಸಿಲು ಜಾಸ್ತಿ ಅಲ್ವಾ, ಇಲ್ಲಿ ಮಲಗ್ಬಿಟ್ಟಿದ್ದಾರಂತೆ. ನಮ್ಮ ಪಾಪಗಳು 2 ಮಲಗ್ಬಿಟ್ಟಿದ್ದಾವೆ. ನಮ್ಮ ಪಾಪನೇ ಯಾಕೋ ಸುಸ್ತಾಗ್ಬಿಟ್ಟಿದ್ದಾನೆ ಇವತ್ತು. ಇಲ್ಲಿ ಪಾರ್ಥ, ಇಲ್ಲಿ ಅಭಿರಾಮ ಮಲಗ್ಬಿಟ್ಟಿದ್ದಾರೆ. ಮಲ್ಕೊಳ್ಳಿ, ಸುಸ್ತಾಗ್ಬಿಟ್ಟಿದ್ದಾರೆ ಮಕ್ಕಳು. ಯಾವಾಗ ಕಲಿಸ್ಬಿಡೋಣ ಎಲ್ಲ ಆಯ್ತು. ಓಕೆ ಬಾಯ್ ಬಾಯ್. ಎಕ್ಸಾಮ್ ಚೆನ್ನಾಗಿ ಮಾಡಿರಿ. ಬಾಯ್. ಎಕ್ಸಾಮ್ ಇದೆ ಅಂತ ಹೋಗ್ತಾ ಇದ್ದಾಳೆ ಭಾಗ್ಯ. ಪಪ್ಪ ಬಿಡೋಕ್ಕೆ ಹೋಗ್ತಾ ಇದ್ದಾರೆ ಡ್ರಾಪ್ ಮಾಡೋಕ್ಕೆ ಬಸ್ ಸ್ಟ್ಯಾಂಡಿಗೆ. ಸೊ ಬಿಟ್ಟು ಬರಲಿ, ಎಕ್ಸಾಮ್ ಇದೆ ಅಂತ ಅವಳಿಗೆ. ಸೊ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ವಾ. ಸೊ ಓಕೆ ಫ್ರೆಂಡ್ಸ್, ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.